ವೀಕ್ಷಕರೇ, ಭಕ್ತರೇ, ಗುರುಮಕ್ಕಳೇ, ಓಂ ಶಾಂತಿ ಮಿತ್ರರೇ, ನಿಮ್ಮೆಲ್ಲರಿಗೂ ಒಳ್ಳೆದಾಗಲಿ. ತಾವರೆ ಬೀಜ ಅಥವಾ ತಾವರೆ ಹೂವು ಅಥವಾ ತಾವರೆ ಬಳ್ಳಿ ಅಥವಾ ತಾವರೆ ಗಿಡ. ನಿಮ್ಗೆ ಗೊತ್ತಿದೆ ತಾವರೆ ಗಿಡ, ತಾವರೆ ಬಳ್ಳಿ, ತಾವರೆ ಹೂವು. ನೀವು ನೋಡಿರ್ತೀರಾ ತಾವರೆ ಕೊಳಗಳಲ್ಲಿ. ಇದು ಏತಕ್ಕೆಲ್ಲ ಪ್ರಯೋಜನ ಆಗುತ್ತೆ, ಏತಕ್ಕೆಲ್ಲ ಮಂತ್ರ ಸಿದ್ಧಿಗಾಗುತ್ತೆ, ವಶೀಕರಣಕ್ಕಾಗುತ್ತೆ ಇದರ ಮಾಲೆಗಳು. ತಾವರೆ ಬೀಜ, ಕಮಲದ ಬೀಜ, ಅದರ ಹಾರ, ಆ ಬೀಜಗಳ ಹಾರ, ಮಾಲೆಯಿಂದ ನಾವು ಹೇಗೆ ಶ್ರೀ ಆದಿಲಕ್ಷ್ಮಿ, ಓಂ ಶ್ರೀ ಅನಂತ ಪದ್ಮಾವತಿ ಅನಂತ ಲಕ್ಷ್ಮಿ ಅನಂತ ಪದ್ಮನಾಭ ಸ್ವಾಮಿ ಸಿದ್ಧಿಯನ್ನು ಹೇಗೆ ಮಾಡ್ಕೋಬಹುದು ಅನ್ನೋದು, ಹಾಗೆ ಆರೋಗ್ಯವನ್ನು ಹೇಗೆ ಸಂಪಾದನೆ ಮಾಡ್ಕೊಳ್ಳೋದು ಈ ವಿಡಿಯೋನಲ್ಲಿ ನೋಡೋಣ. ಈ ವಿಡಿಯೋನ ಪೂರ್ತಿ ನೋಡಿ ವೀಕ್ಷಕರೇ, ಭಕ್ತರೇ, ಗುರುಮಕ್ಕಳೇ, ಈ ವಿಡಿಯೋನ ಪೂರ್ತಿ ನೋಡಿ. ಓಂ ಶಾಂತಿ ವೀಕ್ಷಕರೇ, ಭಕ್ತರ ವ್ಯವಹಾರಗಳೇ, ಗುರುಮಕ್ಕಳೇ, ನೀವೆಲ್ಲರೂ ಒಳ್ಳೆಯದಾಗಲಿ. ಕರಂಗಲೆ ಬಾಲೆ, ರುದ್ರಾಕ್ಷಿ ಬಾಲೆ, ಸ್ಫಟಿಕದ ಬಾಲೆ ಇತ್ಯಾದಿ ಬಾಲೆಗಳೆಲ್ಲ ನೀವು ತಿಳ್ಕೊಂಡಿದ್ರ. ಆದರೆ ಕಮಲದ ತಾವರೆ, ಕಮಲ ಅಥವಾ ತಾವರೆ ಹೂವಿನ, ತಾವರೆ ಬಳ್ಳಿ ಅಥವಾ ಗಿಡದ ಬೀಜಗಳ, ತಾವರೆ ಬೀಜಗಳು ಅಥವಾ ಕಮಲದ ಹೂವಿನ ಬೀಜಗಳು ಅಥವಾ ತಾವರೆ ಹೂವಿನ ಬೀಜಗಳು, ಆ ಬೀಜಗಳ ಮಾಲೆ ಏತಕ್ಕಾಗುತ್ತೆ? ಬೀಜಗಳು ಅಂದರೆ ಎಂದು ಬೀಜಗಳು ಅಂದರೆ ನಿಮಗೆ ಗೊತ್ತಿದೆ. ಬೀಜಗಳಂದರೆ ತಾವರೆ ಬೀಜಗಳು ಈಗಾಗಲೇ ನೀವು ನೋಡಿದ್ದೀರ. ಹಾಗೆ ನೀವು ಇಲ್ಲಿ ಕೂಡ ಸ್ಕ್ರೀನ್ ಮೇಲೆ ಕೂಡ ನೀವು ನೋಡ್ಬೋದು ತಾವರೆ ಬೀಜಗಳು. ಸ್ಕ್ರೀನ್ ಮೇಲೆ ನೋಡ್ಬೋದು ನೀವು ತಾವರೆ ಬೀಜಗಳು. ಈ ತಾವರೆ ಬೀಜಗಳು ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಈ ಬೀಜಗಳಿಂದ ಏನೆಲ್ಲ ಉಪಯೋಗ ಆಗುತ್ತೆ, ಯಂತ್ರ ತಂತ್ರ ಮಂತ್ರಕ್ಕೆ ಯಾವ ರೀತಿ ಯೂಸ್ ಆಗುತ್ತೆ, ವಶೀಕರಣಕ್ಕೆ, ಹಾಗೆ ಆಹಾರ ಪದಾರ್ಥಗಳನ್ನಾಗಿದ್ದೆಲ್ಲ ಬಳಸ್ಕೋಬೋದು. ಆಹಾರ ಪದಾರ್ಥವನ್ನಾಗಿ ಬಳಸ್ಕೋಬೋದು. ವೈದ್ಯಕೀಯವಾಗಿ, ಆಯುರ್ವೇದ, ತಿನ್ನುವ ಪದಾರ್ಥ ಹೇಗೆ ಅಂತ ನೋಡೋಣ. ನೋಡ್ರೆ, ಈ ಬೀಜಗಳಿರ್ತದಲ್ಲ, ಈ ಬೀಜಗಳು ಇದೆಲ್ಲ ನೀರಿನಲ್ಲಿ ನೆನೆಸಬೇಕು. ನೀರಿನಲ್ಲಿ ನೆನೆಸೋ ಬೀಜಗಳೆಲ್ಲ ಅನಂತರ ನಾವು ಅದೆಲ್ಲ ಬೇಯಿಸಬೇಕು. ಸ್ವಲ್ಪ ಬೇಯಿಸಿದಾಗ ಅಥವಾ ನೀರಿನಲ್ಲಿ ನೆನೆಸಿದಾಗ ಅದರ ಸಿಪ್ಪೆಯನ್ನು ತೆಗಿಬೋದು ಅಥವಾ ಹಾಗೆ ತಿನ್ಬೋದು. ಸಿಪ್ಪೆಯನ್ನು ತೆಗೀರಿ, ವೈಟ್ ಕಲರ್ ಆಗುತ್ತೆ. ಅನಂತರ ನೀವು ಆ ಬೀಜಗಳೆಲ್ಲ, ಬೇಯಿಸಿದ್ದ ಬೀಜಗಳೆಲ್ಲ ನೀರೆಲ್ಲ ಬಾಯ್ಲ್ ಮಾಡಿ, ಮಾಮೂಲಿ ನೀವು ಮನೆಯಲ್ಲಿ ಗೀಡಲ್ಲು ಅಂತಿರಲ್ಲ, ಆ ನೂಡಲ್ಸ್ ಎಲ್ಲ ಯಾವ ರೀತಿ ನೀವು ಒಗ್ಗರಣೆ ಮಾಡ್ಕೊಂಡು ತಿಂತೀರಿ, ಅದೇ ರೀತಿ ಇದೆಲ್ಲ ನಾನಾ ರೀತಿಯ ಮಸಾಲೆ ಪದಾರ್ಥಗಳನ್ನು ಹಾಕಿ, ಗರಂ ಮಸಾಲೆ ಅದು ಇದು ಅಂತ ಹಾಕಿ, ಈರುಳ್ಳಿ ಹಾಗೆ ಕರಿಬೇವು, ಸಾಸಿವೆ ಇತ್ಯಾದಿ ಎಣ್ಣೆ ಎಲ್ಲ ಹಾಕಿ ಅದನ್ನು ಬಾಯ್ಲ್ ಮಾಡಿ ಒಳ್ಳೆ ಟೇಸ್ಟಿ ಫುಡ್ಡನ್ನು ಆಗಿ ನೀವು ಇದನ್ನು ತಿನ್ನಲಿಕ್ಕೆ ರೆಡಿ ಮಾಡ್ಕೋಬೋದು. ಹಾಗೆ ರೆಡಿ ಮಾಡ್ಕೊಂಡು ಇದನ್ನು ತಿಂದರೆ ನಿಮ್ಗೆ ಏನೆಲ್ಲ ಉಪಯೋಗಪ್ಪ ಅಂದರೆ, ಇದರಲ್ಲಿ ಹೆಚ್ಚಿನ ಪ್ರೋಟೀನ್ ಇರುತ್ತೆ. ಪ್ರೋಟೀನ್ ಅಂದರೆ ಶಕ್ತಿದಾಯಕ ಮಿನರಲ್ಸ್ ಇರುತ್ತೆ. ಪ್ರೋಟೀನ್, ವಿಟಮಿನ್ಸ್ ಇರುತ್ತೆ. ವಿಟಮಿನ್ಸ್, ಪೌಷ್ಟಿಕಾಂಶಗಳಿರುತ್ತೆ. ಹಾಗೆ ಕ್ಯಾಲ್ಸಿಯಂ, ಸುಣ್ಣದ ಪದಾರ್ಥ, ಮೂಳೆ ಗಟ್ಟಿಯಾಗಲಿಕ್ಕೆ, ನಮ್ಮ ಹಲ್ಲುಗಳು, ಕೈಗಳ, ಕಾಲುಗಳ, ಬೆನ್ನು ಮೂಳೆ, ಈ ಮೂಳೆಗಳು, ಒಟ್ಟಾರೆ ಮೂಳೆಗಳು ಹೆಚ್ಚಿನ ಶಕ್ತಿ ಪಡೀಲಿಕ್ಕೆ, ಗಟ್ಟಿಯಾಗಲಿಕ್ಕೆ, ಸದೃಢವಾಗಿರಲಿಕ್ಕೆ ಕಮಲದ ಅಥವಾ ತಾವರೆ ಹೂವಿನ ಬೀಜಗಳನ್ನು ನಾವು ಈ ರೀತಿಯ ಆಹಾರ ಪದಾರ್ಥವನ್ನಾಗಿ ಸಿದ್ಧಪಡಿಸ್ಕೊಂಡು ತಿನ್ನಬೇಕು. ಆಗ ನಮಗೆ ಶರೀರಕ್ಕೆ ಹೆಚ್ಚಿನ ಶಕ್ತಿ, ಮೂಳೆಗಳ ಶಕ್ತಿ ಇರುತ್ತೆ. ಹೆಚ್ಚಾಗಿ ಕೂತ್ಕೋಬೋದು, ಕೂತ ಕಡೆ ಹೆಚ್ಚಾಗಿ ನಿಂತ್ಕೋಬೋದು, ನಿಂತ ಕಡೆ ಹೆಚ್ಚಾಗಿ ಓಡಾಡ್ಬೋದು. ಈ ರೀತಿ ಮೂಳೆಗಳಿಗೆ ಹೆಚ್ಚಿನ ಶಕ್ತಿ ಬರುತ್ತೆ. ಇದು ಬಹಳ ಮುಖ್ಯವಾದ ಉಪಯೋಗ. ಒಂದನೇದು. ಎರಡನೇದು, ಕಮಲದ ಹೂವು, ಅದರ ಎಲೆ, ದಂಟು, ಹಾಗೆ ಬೇರು, ಗಡ್ಡೆ, ಹಾಗೆ ಈ ಬೀಜಗಳು ಎಲ್ಲವೂ ಕೂಡ ನಮ್ಮ ಸ್ಕಿನ್ನು, ಚರ್ಮ ಇರುತ್ತಲ್ಲ, ಸೌಂದರ್ಯವರ್ಧಕ ಅಂದರೆ ಸಾಮಾನ್ಯವಾಗಿ ಹೆಣ್ಮಕ್ಳು ಏನೇನೋ ಕ್ರೀಮುಗಳು ತಗೊಳ್ತಾರೆ, ಹೋಗ್ಬಿಟ್ಟು ಅದನ್ನು ಮುಖಕ್ಕೆ ಹಚ್ಕೊಳ್ತಾರೆ, ಮೈಗೆ ಹಚ್ಕೊಳ್ತಾರೆ, ಬಳ್ಕೋತಾರೆ, ಪೇಸ್ಟ್ ಥರ ಮಸಾಜ್ಗೆಲ್ಲ ಯೂಸ್ ಮಾಡ್ತಾರೆ. ಆದರೆ ಈ ಬೀಜಗಳು, ಕಮಲದ ಹೂವು, ಎಲೆ, ದಂಟು ಎಲ್ಲವೂ ಸಹ, ಗಡ್ಡೆ ಸಹ ಈ ರೀತಿ ಸೌಂದರ್ಯವರ್ಧಕ, ಚರ್ಮವನ್ನು
ಸುರಕ್ಷಿತವಾಗಿಡುತ್ತೆ. ಇದು ಎರಡನೇದು. ಮೂರನೇದು ಬಹಳ ಉಲ್ಲಾಸಭರಿತ. ಅದನ್ನು ತಿನ್ನೋದರಿಂದ ನಮ್ಮ ಶರೀರ ಉಲ್ಲಾಸಭರಿತವಾಗಿರುತ್ತೆ. ಶರೀರದಲ್ಲಿ ಕಬ್ಬಿನ ಅಂಶವನ್ನು ಕರಗಿಸುತ್ತೆ. ಕಬ್ಬಿನ ಅಂಶ ಅಂದರೆ ಏನು? ಬೊಜ್ಜು ಬಂದಿರುತ್ತೆ, ಹೊಟ್ಟೆ ಕೆಲವ್ರಿಗೆ ಹೊಟ್ಟೆ ಬೊಜ್ಜು ಬಂದಿರುತ್ತೆ, ಇಲ್ಲೋ ಏನೇನೋ ಶರೀರದಲ್ಲಿರುತ್ತೆ, ಅದನ್ನೆಲ್ಲ ಕರಗಿಸುತ್ತೆ. ನಾಲ್ಕನೇದು ಮಲಬದ್ಧತೆ. ಮಲಬದ್ಧತೆ ಅಂದ್ರೇನು? ಸಗಣಿ ಹಾಕ್ತಾರಲ್ಲ ಬಾತ್ರೂಮಲ್ಲಿ, ಸಗಣಿ. ಆ ಸಗಣಿ ಹಾಕೋವಾಗ ಅದು ಬರಲಿಲ್ಲ ಸಗಣಿ ಅಂದರೆ ಅಲ್ಲೇ ಮುಕ್ಕೊಂಡು ಕೂತ್ಕೋತಾರೆ. ಎಷ್ಟು ಕಷ್ಟಪಟ್ಟರೂ ಬರಲ್ಲ. ಆ ರೀತಿ ಪ್ರಾಬ್ಲಮ್ ಆಗಬಾರ್ದು ಅನ್ನೋದಾದರೆ ಈ ಕಮಲದ ಬೀಜಗಳು ಏನಿದೆ, ತಾವರೆ ಬೀಜ, ಇದನ್ನು ನೆನೆಸಿ ಸಿಪ್ಪೆ ಸುಲಿದು ಬೇಯಿಸಿ ಅಥವಾ ಸಾಂಬಾರಿಗೆ ಹಾಕ್ಕೊಂಡು ತಿನ್ಕೋಬೋದು. ಒಟ್ಟಾರೆ ನೂಡಲ್ಸ್ ಯಾವ ರೀತಿ ನಾವು ಉಪ್ಪಿಟ್ಟೆಲ್ಲ ಮಾಡ್ತೀವಿ, ಒಗ್ಗರಣೆ ಮಾಡಿ ಚಿತ್ರಾನ್ನ ಮಾಡ್ತೀವಿ, ಆ ರೀತಿ ಇದನ್ನು ಮಾಡ್ಕೊಂಡು ತಿನ್ಬೋದು. ಇದರಿಂದ ಮಲಬದ್ಧತೆ ಇರಲ್ಲ. ಯಾಕೆಂದರೆ ಇದರಲ್ಲಿ ನೀರಿನ ಅಂಶ ಹೆಚ್ಚಾಗಿರುತ್ತೆ. ಹೊಟ್ಟೆ ಒಳಗೆ ಹೋದರೆ ಹೊಟ್ಟೆ ಒಳಗೆ ಹೋದರೆ ಅದು ಮೃದುವಾಗಿಡುತ್ತೆ. ನಾವು ತಿಂದ ಆಹಾರವನ್ನು ಗಟ್ಟಿ ಆಗದೆ. ಈಗ ಕೆಲವರು ಮುದ್ದೆಗಿದ್ದೇ ಚಪಾತಿ ಗಿಪಾತಿ ತಿಂದುಬಿಡ್ತಾರೆ, ಅದು ಒಳಗೆ ಗಟ್ಟಿ ಆಗಿಬಿಡ್ತು ಅಂದರೆ ಈಚೆ ಬರೋದಿಲ್ಲ. ಯಾವಾಗ ಈಚೆ ಬರಲ್ಲ ಅವಾಗ ಮುಕ್ತಾರೆ. ಮುಕ್ಕೆ ಲಾಸ್ಟಿಗೆ ಅಲ್ಲೆಲ್ಲ ಕಿತ್ಕೊಂಡು ಬರುತ್ತೆ, ಕೆಳಗೆ ರಕ್ತ ಬರ್ಬಿಡುತ್ತೆ, ಆಮೇಲೆ ಗಾಯ ಆಗಿಬಿಡುತ್ತೆ. ಆಮೇಲೆ ಅದು ಹುಣ್ಣಾಗಿ ಮೂಳೆಗಳ ಥರ ಬೆಳ್ಕೊಂಡು ಪೈಲ್ಸ್ ಆಗಿಬಿಡುತ್ತೆ. ಸಾಮಾನ್ಯವಾಗಿ ಹಸಿಮೆಣಸ್ಕಾಯಿ ಖಾರ, ಹೆಚ್ಚಾಗಿ ಖಾರ, ಚಿಕನ್ ತಿಂತಾರಲ್ಲ ಅವ್ರಿಗೆ, ಹೆಚ್ಚಾಗಿ ಮುದ್ದೆ ತಿನ್ನೋರಿಗೆ ಬೇಸಿಗೆನಲ್ಲಿ ನೀರು ಹೆಚ್ಚಾಗಿ ಕುಡಿಲಿಲ್ಲ ಅಂದರೆ ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಪೈಲ್ಸ್ ಬರೋಕ್ಕೆ ಕಾರಣ ಇದೆ. ಯಾವಾಗ ಸಗಣಿ ಬರಲ್ಲ ಅವಾಗ ಮುಕ್ತಾರೆ. ಹಾಗೇನು ಮಾಡ್ತಾರೆ, ಅದು ಕೊಯ್ಕೊಂಡು ಬರುತ್ತೆ ಒಳಗೆ. ಆ ಗಾಯ ಆಗಿ ಅದು ಹಾಗೆ ಸೆಪ್ಟಿಕ್ ಆಗಿ ಇನ್ನೊಂದಾಗಿ ಮತ್ತೊಂದಾಗಿ ಕೀವು ಕುಡ್ಕೊಂಡು ಗಾಯಗಳಾಗುತ್ತೆ. ಅದೇ ಪೈಲ್ಸ್ ಅಂತಾರೆ. ಆಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ, ಹಿಂದೆ ಮಲ್ಕೊಳ್ಳೋಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ, ತಿಂದಿದ್ದು ಉರಿ ಆಗ್ತದೆ ಮತ್ತೆ ಬಾತ್ರೂಮ್ ಮಾಡಿದ್ರೆ. ಇದು ಆಗಬಾರ್ದು ಅಂದರೆ ಈ ಕಮಲದ ಬೀಜ ಏನಿದೆ ಇದರ ಭಾಳ ಉಪಯೋಗ ಇರುತ್ತೆ. ಇದರಿಂದ ಆಹಾರವನ್ನು ಮೃದುವಾಗಿ ಮೆತ್ತಗೆ ಇಡುತ್ತೆ. ಅದರಿಂದ ಯಾವುದೇ ತೊಂದರೆ ಆಗಲ್ಲ ಬಾತ್ರೂಮ್ ಮಾಡೋಕ್ಕೆ. ಈ ರೀತಿ ಕಮಲದ ಬೀಜಗಳಿಂದ ಉಪಯೋಗ ಆಗುತ್ತೆ, ನೆನಪಿಟ್ಕೊಳ್ಳಿ. ನಾನಾ ರೀತಿ ನಮ್ಮ ಶರೀರದಲ್ಲಿ ತಲೆನೋವು ಬರೋದಿಲ್ಲ. ಇಲ್ಲೂ ಸಾಕಷ್ಟು ಉಪಯೋಗಗಳು. ಕ್ಯಾಲ್ಸಿಯಂ ಒಟ್ಟಾರೆ, ಹಲ್ಲುಗಳು ಗಟ್ಟಿಯಾಗಿರುತ್ತೆ, ಮೂಳೆ ಗಟ್ಟಿಯಾಗಿರುತ್ತೆ. ಈ ರೀತಿ ಸಾಕಷ್ಟು ಉಪಯೋಗಗಳು ಈ ಒಂದು ಕಮಲದ ಬೀಜದಿಂದ. ಇದರಲ್ಲಿ ಹೇಳ್ತಾ ಹೋದರೆ ತುಂಬ ಇದೆ. ಓಕೆನಾ, ಇರಲಿ, ನೆಕ್ಸ್ಟ್ ನೋಡೋಣ. ಆದರೆ ಇದರ ಬೀಜಗಳನ್ನು ಆಹಾರ ಮಾಡ್ಕೊಂಡ್ರಂಗೆ, ಕಮಲದ ಹೂವಿನ ಬೀಜಗಳನ್ನು ನಾವು ಆಹಾರ ಮಾಡಿಕೊಂಡ್ರೆ, ಈಗ ಕರಂಗಲೆ ಮಾಲೆ, ರುದ್ರಾಕ್ಷಿ ಮಾಲೆ ನಿಮ್ಗೆ ಗೊತ್ತು, ಸ್ಫಟಿಕದ ಮಾಲೆ ಗೊತ್ತು, ರುದ್ರಾಕ್ಷಿ ಮಾಲೆ ಗೊತ್ತು, ಕರಂಗಲೆ ಮಾಲೆ ಗೊತ್ತು ನಿಮಗೆ. ಅದೇ ರೀತಿ ಕಮಲದ ಬೀಜಗಳ ಮಾಲೆ ಮಾಡಿಕೊಂಡ್ರೆ, ನಾವು ಧರಿಸ್ಕೊಂಡ್ರೆ, ಮಾಲೆಯನ್ನು ಧರಿಸ್ಕೊಳ್ತಾರೆ ಯಾರು, ಅವ್ರಿಗೆ ಮಹಾಲಕ್ಷ್ಮಿ, ಮಹಾಕಾಳಿ, ರುದ್ರಿ, ಭೈರವ, ಓಂ ಶ್ರೀ ಸಿದ್ಧಿ ಬುದ್ಧಿ ಧೂಮ್ರಕೇತು ಕಲ್ಕೆ ಚಿತ್ತಾರ ವಿದ್ಯಾ ಮಹಾಗಣಪತಿ, ಶ್ರೀ ವೆಲೇಮ ದೇವಸ್ಥಾನ ಮತ್ತು ಕುಮಾರಸ್ವಾಮಿ, ಹಾಗೆ ಶ್ರೀ ಸೀತಾ, ರಾಮಾಂಜನೇಯ, ಲಕ್ಷ್ಮಣ, ಲವಕುಶ, ಭರತ, ಶತ್ರುಘ್ನ, ಊರ್ಮಿಳಾ, ಶ್ರುತಿಕೀರ್ತಿ, ಜನಕ ಮಹಾರಾಜ್, ಕೌಸಲ್ಯ, ಸುಮಿತ್ರ, ಕೈಕೆ, ದಶರಥ ಮಹಾರಾಜ್ ಇತ್ಯಾದಿ ಇಡೀ ಶ್ರೀರಾಮಚಂದ್ರ ಪ್ರಭು, ಆ ಹನುಮಂತನ ಶಕ್ತಿ, ಕೇಸರಿ ಅಂಜನಾ, ಕೇಸರಿರಾಜ್, ಇವರೆಲ್ಲರ ಶಕ್ತಿ, ಒಟ್ಟಾರೆ ರಾಮಾಯಣ, ಮಹಾಭಾರತ, ಪುರಾಣಗಳ ಶಕ್ತಿ ಈ ಕಮಲದ ಬೀಜಿನಲ್ಲಿ ಇರುತ್ತೆ. ಕಮಲದ ಹೂವನ್ನು ನಾವು ಮಹಾಲಕ್ಷ್ಮಿಗೆ ಬಳಸ್ತೀವಿ. ಸೀತಾಮಾತೆ ಕಮಲದ ಆ ಜಗನ್ಮಾತೆ ಅದರಲ್ಲೇ ಹುಟ್ಟಿದ್ಲು ಅಂತಾರೆ ಭೂದೇವಿ. ಹಾಗೆ ಕುಮಾರಸ್ವಾಮಿ ಕೂಡ ಕಮಲಗಳಲ್ಲಿ ಹುಟ್ಟಿದ ಅಂತಾರೆ, ಷಣ್ಮುಗ ಅಂಥ ಒಂದು ಶಕ್ತಿ. ಬ್ರಹ್ಮಾಜಿ, ಸರಸ್ವತಿ, ಶಿವ ಇರ್ಬೋದು, ಶಿವಶಕ್ತಿ, ಹರಿಶಕ್ತಿ, ಬ್ರಹ್ಮಶಕ್ತಿ ಇರ್ಬೋದು, ಗಣಪತಿ ಶಕ್ತಿ, ಕುಮಾರಸ್ವಾಮಿ ಶಕ್ತಿ ಇರ್ಬೋದು. ಈ ಕಮಲದ ಮೇಲೆ ಕುಳಿತಿರ್ತಾರೆ, ನೀವು ನೋಡಿದಿರ. ಅಷ್ಟು ಪವರ್ಫುಲ್ ಕಮಲ. ಈ ಕಮಲಕ್ಕೆ ಅಷ್ಟು ಶಕ್ತಿ ಇರುತ್ತೆ. ಇಂಥ ಒಂದು ಕಮಲ ಹಿಂದೂ ಧರ್ಮದಲ್ಲಿ ನಮಗೆ ಸಿಕ್ಕಿರೋದು ನಮ್ಮ ಪುಣ್ಯ. ಅದರ ಬೀಜಗಳು ಮಾಲೆ ಧರಿಸ್ಕೊಂಡ್ರೆ ಹಿಂದೂ ಧರ್ಮದಲ್ಲಿ ನಮಗೆ ಅದು ಸಿಕ್ಕಿರೋದು ನಮ್ಮ ಪುಣ್ಯ. ಕಮಲದ ಮಾಲೆಯಿಂದ ವಶೀಕರಣ, ಏನೇನು ವಶೀಕರಣ, ಯಂತ್ರ, ತಂತ್ರ, ಮಂತ್ರ, ತಾಯ್ತ ಅಂತಿರುತ್ತಲ್ಲ, ಪೂಜಾ, ಹೋಮ, ಎಲ್ಲ ರೀತಿಯ ವಶೀಕರಣ ಪೂಜೆಗಳ ಶಕ್ತಿ ಅದರಲ್ಲಿರುತ್ತೆ. ಐಶ್ವರ್ಯ, ಮುಖ್ಯವಾಗಿ
ಓಂ ಶ್ರೀ ಅನಂತ ಪದ್ಮಾವತಿ ಅನಂತ ಲಕ್ಷ್ಮಿ ಅನಂತ ಪದ್ಮನಾಭ ಸ್ವಾಮಿ ಐಶ್ವರ್ಯ. ಓಂ ಶ್ರೀ ತಿರುವನಂತಪುರ ಅನಂತ ಪದ್ಮನಾಭ ಸ್ವಾಮಿ ಆ ವೈಕುಂಠ ಅನಂತ ಪದ್ಮನಾಭ ಸ್ವಾಮಿ. ಶ್ರೀರಂಗ ಆದಿರಂಗ ಮಧ್ಯರಂಗ ಆತನ ಶಕ್ತಿ ಮಹಾಶಕ್ತಿ ಈ ಕಮಲದ ಬೀಜಗಳಲ್ಲಿರುತ್ತೆ. ಮಾಲೆ ಹಾಕೋಬೇಕು. ಇದಕ್ಕೆ ನಾನು ನಿಮಗೆ ಬೀಜಾಕ್ಷರ ಮಂತ್ರ ಕೊಡ್ತೀನಿ. ಬೀಜಾಕ್ಷರ ಮಂತ್ರವನ್ನು ನಾನು ಸ್ಕ್ರೀನ್ ಮೇಲೆ ಕೊಡ್ತಾಯಿದ್ದೀನಿ ನೋಡಿ. ಬೀಜಾಕ್ಷರ ಮಂತ್ರವನ್ನು ಸ್ಕ್ರೀನ್ ಮೇಲೆ ಕೊಡ್ತಾಯಿದ್ದೀನಿ, ತಗೊಳ್ಳಿದು. ಈ ಮಂತ್ರವನ್ನು ನೀವು ತಗೊಂಡು ದಿನನಿತ್ಯ 5 ಸಾರಿ ಧ್ಯಾನ ಮಾಡಬೇಕು. ಬೆಳಗ್ಗೆಯಿಂದ ರಾತ್ರಿ ಮಲಗೋವರೆಗೂ ದಿನಕ್ಕೆ 5 ಬಾರಿ ಕೂತ್ಕೊಳ್ಳಿ. ಒಂದು ಸಾರಿ ಧ್ಯಾನಕ್ಕೆ ಜಪಕ್ಕೆ ಕೂತ್ಕೊಂಡ್ರೆ 10 ನಿಮಿಷ ಹೇಳ್ಕೊಳ್ಳಿ. ಈ ಮಂತ್ರವನ್ನು ಬೀಜಾಕ್ಷರ ಮಂತ್ರವನ್ನು ಹೇಳ್ಕೊಳ್ಳಿ. ಬುಕ್ನಲ್ಲಿ ಬರ್ಕೊಳ್ಳಿ, ಮೊಬೈಲಲ್ಲಿ ಸೇವ್ ಮಾಡ್ಕೊಳ್ಳಿ. ಮಂತ್ರವನ್ನು ನೋಡ್ಕೊಂಡು ಹೇಳ್ಕೊಳ್ಳಿ. ಒಂದು ಸಾರಿ ಕೂತ್ಕೊಬಿಟ್ರೆ ಸ್ಟೈಟ್ ಕೂತ್ಕೊಳ್ಳಿ, ನೋಡ್ಕೊಳ್ಳಿ ಮೊಬೈಲಲ್ಲಿ ಬುಕ್ನಲ್ಲಿ ಬೀಜಾಕ್ಷರ ಮಂತ್ರವನ್ನು 10 ನಿಮಿಷ ಹೇಳ್ಕೊಳ್ಳಿ. 250 ಸಾರಿ ಆಗಿರುತ್ತೆ. 10 ನಿಮಿಷ ಹೇಳ್ಕೊಂಡ್ರೆ 250 ಸಾರಿ ಆಗಿರುತ್ತೆ. ಒಂದು ಸಾರಿ ಕೂತ್ಕೊಂಡ್ರೆ 250 ಸಾರಿ ಆಗುತ್ತೆ. 5 ಸಾರಿ ಕೂತ್ಕೊಂಡ್ರೆ 1000 ಚಿಲ್ಲರೆ ಆಗುತ್ತೆ. ಒಂದು ದಿನಕ್ಕೆ 1008 ಜಪ ಮಾಡಿ 48 ದಿನ ಮಾಡಿ. ಪ್ರತಿ ಶುಕ್ರವಾರ ನೈವೇದ್ಯ ಮಾಡಿ ಜಗನ್ಮಾತೆ ಆ ಮಹಾಶಕ್ತಿ ಆದಿಲಕ್ಷ್ಮಿಗೆ. ಓಂ ಶ್ರೀ ಅನಂತ ಪದ್ಮಾವತಿ ಅನಂತ ಲಕ್ಷ್ಮಿ ಅನಂತ ಪದ್ಮನಾಭ ಸ್ವಾಮಿ ಇವರಿಗೆ ವಿಘ್ನೇಶ್ವರ ಶಕ್ತಿಯಿಂದ ಕುಮಾರಸ್ವಾಮಿ ಶಕ್ತಿವರೆಗೂ ಎಲ್ಲ ತ್ರಿಮೂರ್ತಿ ಶಕ್ತಿ, ತ್ರಿಮಾರ್ಥ ಶಕ್ತಿ, ದೇವತಾ ಶಕ್ತಿ, ಗುರುಶಕ್ತಿ, ಮಾತಾಪಿತ ಪೂರ್ವಶಕ್ತಿ, ಹಿತೈಷ್ ಬಂದು ಹಿತಶಕ್ತಿಗೆ ನಿಮ್ಮ ಪೂಜೆ ಸಲ್ಲುತ್ತೆ. ಇದರಿಂದ ನಿಮ್ಗೆ ಒಳ್ಳೆಯದಾಗುತ್ತೆ. ಧನ, ಐಶ್ವರ್ಯ, ಆರೋಗ್ಯ, ಮುಕ್ತಿ, ಜೀವನ್ಮುಕ್ತಿ, ಮೋಕ್ಷ, ಸಂತಾನ, ಕಲ್ಯಾಣ ಎಲ್ಲವೂ ಆಗುತ್ತೆ. ಇಷ್ಟಾರ್ಥ ಸಿದ್ಧಿಗಳು ಈಡೇರುತ್ತೆ. ಇದು ವಶೀಕರಣಕ್ಕೆ. ಈ ಜಪಮಾಲೆಯನ್ನು 108 ಮಾಲೆ ಇರುತ್ತೆ. ಕೈಯಲ್ಲಿ ಇಟ್ಕೊಳ್ಳಿ, ಜಪಿಸಿ. ಒಂದೊಂದೇ ಮಾಲೆ, ಒಂದೊಂದೇ ಬೀಜ, ಕಮಲದ ಬೀಜವನ್ನು ಈ ಥರ ಮಾಡ್ತಾ ಜಪಿಸ್ತಾ ಮಾಡಿ. ಪ್ರತಿ ಶುಕ್ರವಾರ ಸಂಜೆ ನೈವೇದ್ಯ ಮಾಡಿ ಪಾಯಸ 48 ದಿನ ಮಾಡಿ. ಆಮೇಲೆ ಮುಗಿಯುತ್ತೆ. ಆಮೇಲೆ 48 ದಿನ ಮುಗಿದ ಮೇಲೆ ಪ್ರತಿದಿನ 108 ಸಾರಿ ಹೇಳ್ಕೊಂಡ್ರೆ ಸಾಕು ಪ್ರತಿದಿನ. ಅನಂತರ ಈ ಬೀಜಗಳು ಇಟ್ಕೊಳ್ಳಿ. ನಿಮ್ಮ ಹತ್ರ ಬೀಜಗಳು ಇಟ್ಕೊಳ್ಳಿ. ಯಾರಾದರೂ ಕಷ್ಟ ಅಂತ ಬಂದರೆ, ಯಾರಾದರೂ ದರಿದ್ರರು ಬಂದರೆ, ರೋಗಿಗಳು ಬಂದರೆ 1 ಬೀಜನ ಕೈಯಲ್ಲಿ ತಗೊಳ್ಳಿ, 3 ಬೀಜನ ಕೈಯಲ್ಲಿ ತಗೊಳ್ಳಿ, ಅಲ್ಲ 4 ಬೀಜನ ಕೈಯಲ್ಲಿ ತಗೊಳ್ಳಿ, 8 ಬೀಜನ ಕೈಯಲ್ಲಿ ತಗೊಳ್ಳಿ. ಹಣೆಗೆ ಇಟ್ಕೊಳ್ಳಿ. 108 ಸಾರಿ ಮಂತ್ರ, ಬೀಜಾಕ್ಷರ ಮಂತ್ರ ಹೇಳಿ 108 ಸಾರಿ ಜಪಿಸಿ ಅವ್ರಿಗೆ ಕೊಡಿ. ಆ ಬೀಜಗಳನ್ನು ಅವ್ರ ಮನೆಯಲ್ಲಿ ಇಟ್ಕೊಂಡು ಅವ್ರು ಪೂಜೆ ಮಾಡಲಿ, ಅವ್ರಿಗೆ ಒಳ್ಳೆಯದಾಗುತ್ತೆ. ಅಥವಾ ಬೇಯಿಸ್ಕೊಂಡು ತಿನ್ನಲಿ, ಅವ್ರಿಗೆ ಒಳ್ಳೆಯದಾಗುತ್ತೆ. ಲಿಬಿಂದ ಇಲ್ಲ ಅವ್ರಿಗೆ ಒಳ್ಳೆಯದಾಗುತ್ತೆ. ಗೊತ್ತಾಯ್ತಲ್ಲ. ಹಾಗೆ ವಶೀಕರಣಕ್ಕಿದು ಭಾಳ ಮುಖ್ಯ. ಗ್ರಹಣ ಕಾಲಗಳಲ್ಲಿ, ಪೌರ್ಣಮಿಯಲ್ಲಿ, ಪುಣ್ಯ ಕಾಲಗಳಲ್ಲಿ, ಪುಣ್ಯ ನಕ್ಷತ್ರ ಕಾಲಗಳಲ್ಲಿ, ಹಬ್ಬಗಳಲ್ಲಿ ಸಿದ್ಧಿ ಮಾಡ್ಕೊಳ್ಳಿ, ಮಾತ್ರ ಸಿದ್ಧಿ ಮಾಡ್ಕೊಳ್ಳಿ. ನೀವು ಉದ್ಧಾರ ಆಗ್ತೀರಾ, ಲಿಬಿಂದ ಬೇರೆಯವರು ಉದ್ಧಾರ ಆಗ್ತಾರೆ. ಇದು ಇದರ ಒಂದು ಮಹತ್ವ. ಕಮಲದ ಬೀಜ ಅಥವಾ ತಾವರೆ ಬೀಜದ ಮಹತ್ವ ಇದು. ಯಂತ್ರ, ತಂತ್ರ, ಮಂತ್ರ, ಸಿದ್ಧಿ ಇವಾಗ ಅರ್ಥ ಆಗಿದೆ ನಿಮಗೆ. ನೀವು ಒಳ್ಳೆಯದಾಗಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ ನೋಡಿ. ಹಾಗೆ ಎಲ್ಲಾದರೂ ಕಾಮೆಂಟ್ ಮಾಡೋದಿದ್ರೆ ಮಾಡಿ. ಹಾಗೆ ಎಲ್ಲ ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡಿ. ಇಲ್ಲಿ ಆನ್ಲೈನ್ ಕ್ಲಾಸಸ್ ಇರುತ್ತೆ. ಕುಂಡಲಲ್ಲಿ ಸಾಧನೆ, ಸಪ್ತಚಕ್ರಗಳ ಸಾಧನೆ, ಯಂತ್ರ, ತಂತ್ರ, ಮಂತ್ರ, ತಾಯ್ತ ಇದೆಲ್ಲ ಹೇಳ್ಕೊಡ್ತೀವಿ. ಹಾಗೆ ಪ್ರಶ್ನೆಶಾಸ್ತ್ರ, ಕುಂಡಲಲ್ಲಿ ಶಾಸ್ತ್ರ, ಇದು ಪ್ರಶ್ನೆಶಾಸ್ತ್ರ, ಕುಂಡಲಲ್ಲಿ ಯೋಗ, ಸಪ್ತಚಕ್ರಗಳೆಲ್ಲ ಯೋಗ, ತಾಂಡೂಲ ಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ ಇದೆಲ್ಲ ಕೂಡ ಇಲ್ಲಿ ಹೇಳ್ಕೊಡ್ತೀವಿ. ಇಲ್ಲಿ ಒಳ್ಳೆಯದಾಗಲಿ. ಆನ್ಲೈನ್ ಕ್ಲಾಸ್ ಸೇರ್ಕೊಳ್ಳಿ, ಗುರುದಕ್ಷಿಣೆ ಹಾಕಿ ಸೇರ್ಕೊಳ್ಳಿ. ಓಕೆ, ಒಂದು ಲೈಕ್ ಮಾಡೋದು ಬರಿಬೇಡಿ, ಸಬ್ಸ್ಕ್ರೈಬ್ ಆಗೋದ್ರೆ ಹಾಕ್ಕೊಳ್ಳಿ. ನೀವು ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.